ಜಯನಗರದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಮಾಯಾ. ಜೀವನ್ ಭೀಮಾನಗರದಲ್ಲಿ ಕೆಲಸ ಮಾಡ್ತಾ ಇದ್ದ ಆರವ್. ಕೇರಳದ ಆರವ್ಗೆ ಡೇಟಿಂಗ್ ಆ್ಯಪ್ನಲ್ಲಿ ಮಾಯಾ ಪರಿಚಯ ಆಗುತ್ತೆ. ಮಾಯಾಳನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದ ಆರವ್, ಆದರೆ ಹೆಚ್ಚು ಹೊತ್ತು ಫೋನ್ನಲ್ಲೇ ಮಾತಾಡ್ತಾ ಇದ್ದಂತೆ ಆರವ್, ಅಂದರೆ ಮಾಯಾ. ಹೀಗಾಗಿ ಆರವ್ಗೆ ಮಾಯಾ ಮೇಲೆ ಅನುಮಾನ ಶುರುವಾಗಿತ್ತು. ಇದೇ ಕಾರಣಕ್ಕೆ ಮಾಯಾಳನ್ನು ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದ. ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಬಂದು ಅವನು ಕೊಲೆ ಮಾಡಿದ್ದಾನೆ. ಬಟ್ ನೋಡಿ, ಒಂದಷ್ಟು ಇನ್ಫಾರ್ಮೇಷನ್ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಇಲ್ಲಿ. ಏನಂದರೆ, ಇವನ ಇಡೀ ಜೀವನನೇ ಒಂದು ಟ್ರ್ಯಾಜಿಡಿ ಸ್ಟೋರಿ. ಇವನು 5 ತಿಂಗಳು ಮಗು ಆಗಿದ್ದಾಗ ಇವ್ರ ತಂದೆ ತೀರ್ಕೋತಾರೆ. ತಂದೆ ತೀರ್ಕೊಂಡ ನಂತರ ಇವ್ರ ತಾಯಿ 2ನೇ ಮದುವೆ ಆಗ್ತಾರೆ. ಆದರೆ 4 ವರ್ಷದ ವಯಸ್ಸಿನಲ್ಲಿದ್ದಾಗಲೇ ಇವನು ಅಜ್ಜನ ಮನೆಗೆ ಹೋಗಿ ಅಲ್ಲಿ ಬೆಳೀತಾನೆ. ತಾಯಿ 2ನೇ ಮದುವೆ ಮಾಡ್ಕೊಂಡಿರ್ತಾರಲ್ಲ ಅಂತ. ಇತ್ತೀಚೆಗಷ್ಟೇ ಇವನ ತಾಯಿ 2ನೇ ಪತಿಗೂ ಡೈವರ್ಸ್ ಕೊಟ್ಟು 3ನೇ ಮದುವೆ ಆಗಿದ್ರಂತೆ. 3ನೇ ಮದುವೆ, 3ನೇ ಗಂಡನ ಜೊತೆ ಇರ್ತಕ್ಕಂಥ ತಾಯಿಗೆ ಈಗ 5 ತಿಂಗಳು ಮಗು ಇದೆಯಂತೆ. ಇವನಿಷ್ಟು ದೊಡ್ಡವನು, ಇವ್ರ ತಾಯಿಗೆ ಈಗ 5 ತಿಂಗಳು ಮಗು, 3ನೇ ಮದುವೆ. ಇದರಿಂದ ಅವನು ಮೆಂಟಲಿ ಸಾಕಷ್ಟು ಡಿಸ್ಟರ್ಬ್ ಆಗಿದ್ದ. ಇವನಿಗೆ ಚಿಕ್ಕ ವಯಸ್ಸಿಂದಲೂ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ. ಪ್ರೀತಿ ಮಾಡಿದ ಹುಡುಗಿ ಮೇಲೆ ಅನುಮಾನ ಬಂತು. ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದ. ಹಾಗಾಗಿ ಆಕೆಯನ್ನು ಕೊಂದಿದ್ದಾನೆ. ಯಾಕೆಂದರೆ ಅವಳ ಮೇಲೆ ಅನುಮಾನ ಬಂತು. ಅವಳು ಯಾವಾಗಲೂ ಫೋನಲ್ಲೇ ಇರ್ತಾ ಇದ್ಲಂತೆ. ಇವನು ಯಾವಾಗ ಫೋನ್ ಮಾಡಿದ್ರೂ ಎಂಗೇಜ್ ಬರ್ತಾ ಇತ್ತಂತೆ. ಹಾಗಾದರೆ ಇವಳು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ? ಅನುಮಾನ ಮೂಡೋದಕ್ಕೆ ಸಾಕಷ್ಟು ಕಾರಣಗಳಿದೆ ಇದೆ ಈ ವಿಚಾರ. ಹಾಗಾಗಿ ಅವನು ಆಕೆಯನ್ನು ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡ್ದ ಅಂತ ಅವನೇ ಕನ್ಫೆಸ್, ಅಂದರೆ ಅವನೇ ತಪ್ಪೊಪ್ಪಿಕೊಂಡಿದ್ದಾನೆ ಪೊಲೀಸ್ ವಿಚಾರಣೆಯಲ್ಲಿ. ಹಿಂಗಾಯಿತು ಅಂತಂದ್ಬಿಟ್ಟು. ಸೊ ಹಾಗಾಗಿ ಅವನನ್ನು ಮಾನಸಿಕ ಮನೋತಜ್ಞರ ಬಳಿ ಪರೀಕ್ಷೆಗೂ ಕೂಡ ಪೊಲೀಸರು ಚಿಂತನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್. ಎಸ್ ನಾಗೇಶ್, ಈಗ ಹೇಳಿ, ಬ್ಯಾಕ್ಗ್ರೌಂಡ್ ಎಲ್ಲ ಏನು, ಎತ್ತ, ಯಾತಕ್ಕೆ ಅಷ್ಟು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದವಳನ್ನು ಕೊಲೆ ಮಾಡೋ ನಿರ್ಧಾರಕ್ಕೆ ಬರ್ತಾನೆ ಅಂತ? ಅರವಿಂದ್, ಮಾಯಾಳನ್ನು ಕೊಲೆ ಮಾಡಿದ ಹಂತಕನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಯಾತಕ್ಕಾಗಿ ಈತ ಕೊಲೆ ಮಾಡ್ದ ಅನ್ನುವಂಥ ವಿಚಾರ ಈಗ ಪೊಲೀಸರ ತನಿಖೆಯಿಂದ ಬಯಲಾಗಿರುವಂಥದ್ದು. ಮಾಯಾ ಮತ್ತು ಆರೋಪಿ ಏನಿದ್ದಾನೆ ಆರವ್, ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಇವರಿಬ್ಬರು ಕೂಡ ಕಳೆದ 1 ವರ್ಷದಿಂದ ಚೆನ್ನಾಗೇ ಇದ್ದರು. ಆದರೆ ಮಧ್ಯದಲ್ಲಿ ಇತ್ತೀಚೆಗೆ ಸಾಕಷ್ಟು ಫೋನ್ನಲ್ಲಿ ಕೊಲೆಯಾದಂಥ ಯುವತಿ ಬ್ಯುಸಿ ಆಗಿರ್ತಿದ್ರು ಅನ್ನುವಂಥ ವಿಚಾರಗಳಿರುವಂಥದ್ದು. ಆ ಸಂದರ್ಭದಲ್ಲಿ ಇವನಿಗೆ ಸಾಕಷ್ಟು ಅನುಮಾನ ಬರುತ್ತೆ. ಕಾರಣ, ನಿರಂತರವಾಗಿ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಬ್ಯುಸಿ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇವನಿಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಅಂದರೆ ಕೊಲೆಯಾಗಿರುವಂಥ ಯುವತಿ ಏನಿದ್ದಾರೆ ಬೇರೊಬ್ಬನ ಜೊತೆ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಅನುಮಾನಗಳು ಸಾಮಾನ್ಯವಾಗಿ ವ್ಯಕ್ತವಾಗುತ್ತೆ. ಆ ಕಾರಣಕ್ಕಾಗಿ ಈಕೆಗೆ ಕೊಲೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದ ಅನ್ನುವಂಥ ವಿಚಾರಗಳು ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅವನೇ ಪೊಲೀಸರ ಮುಂದೆ ಕೂಡ ಹೇಳ್ತಿರುವಂಥದ್ದು. ಇತ್ತೀಚೆಗೆ ಸಾಕಷ್ಟು ಫೋನ್ನಲ್ಲಿ ಬ್ಯುಸಿ ಆಗಿರ್ತಿದ್ರು. ಆ ಕಾರಣಕ್ಕಾಗಿ ನಾನು ಈ ಒಂದು ಹತ್ಯೆಯನ್ನು ಮಾಡಿದೆ ಅನ್ನುವಂಥ ವಿಚಾರಗಳನ್ನು ಪೊಲೀಸರ ಮುಂದೆ ಹೇಳ್ಕೊಂಡಿರುವಂಥದ್ದು. ಇನ್ನು ಈತನ ಜೀವನವೂ ಕೂಡ ಸಾಕಷ್ಟು ಟ್ರಾಜಿಡಿ ಆಗಿದೆ. ಕುಟುಂಬಸ್ಥರಿಂದಲೂ ಕೂಡ ಸಾಕಷ್ಟು ನೊಂದಿದ್ದ ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಈ ಆರವ್ ಏನಿದ್ದಾನೆ ಆರೋಪಿ, ಆತ 5 ತಿಂಗಳ ಮಗುವಿದ್ದಾಗಲೇ ಅವನ ತಂದೆ ಸತ್ತೋಗಿರ್ತಾರೆ. ಅದಾದ ಬಳಿಕ ತಾಯಿ 2ನೇ ಮದುವೆ ಆಗಿರ್ತಾರೆ. 2ನೇ ಮದುವೆ ಆಗದ ವ್ಯಕ್ತಿಯನ್ನು ಕೂಡ ಇತ್ತೀಚೆಗೆ ಡಿವೋರ್ಸನ್ನು ನೀಡಿ 3ನೇ ಮದುವೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಈ ವಿಚಾರಗಳಿಂದಲೂ ಕೂಡ ಆರವ್ ಸಾಕಷ್ಟು ನೊಂದಿದ್ದ ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸೊ ಒಟ್ಟಾರೆ ಈಗ ಸದ್ಯಕ್ಕೆ ಹಂತಕನನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ.